ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಹಾಂ ಗುಡ್ ಮಾರ್ನಿಂಗ್. ಏನಾದರೂ ಪ್ರಾಬ್ಲಮಾ? ನೋ ಸರ್, ಎಲ್ಲ ಓಕೆ. ಬನ್ನಿ ನನ್ನ ಕ್ಯಾಬಿನ್ಗೆ. ಓಕೆ ಸರ್. ಅಯ್ಯೋ ದೇವ್ರಿ, ಸರ್ ಯಾಕೆ ಕರೆದ್ರು? ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ನಲ್ಲ. ಏನಿರ್ಬೋದು? ಏನು ಪ್ರಾಬ್ಲಮ್ ಆಯ್ತಾ? ಹೋಗಿ ಕೇಳೋಣ. ಸರ್ ಅಯ್ಯೋ ರವೀರ, ಏನೋ ಪ್ರಾಬ್ಲಮ್ ಆಯ್ತಾ? ಯಾಕೆ ಹಿಂಗೆ ಕೇಳ್ಸ್ಕೊಂಡ್ ಬಂದ್ರಿ? ಅದು ಸರ್, ಎನಿಥಿಂಗ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಏಕೆಂದ್ರೆ ಬಂದಿದ್ದಾರೆ ಮೇಲ್ಗಡೆ, ಗೊತ್ತಲ್ಲ. ಸುಮ್ಮನೆ ತಲೆ ಕೆಡಿಸ್ಬಿಡ್ತಾರೆ. ಹೌದು, ನಿಮ್ಮ ಯೂನಿಫಾರ್ಮ್ ಅಲ್ರಿ, ಮೊದ್ಲೋಗಿ ಯೂನಿಫಾರ್ಮ್ ಹಾಕೊಂಡ್ಬರೋಗ್ರಿ. ಸರ್ ಅದನ್ನ ವಾಶ್ ಮಾಡಕ್ ಹಾಕಿದ್ದೀನಿ. ನೀವು ವಾಶ್ ಮಾಡಕ್ ಹಾಕಿರೋದನ್ನ ಹೋಗಿ ಹಾಕೊಂಡ್ ಬರಲಿಲ್ಲ ಅಂದ್ರೆ ನಿಮ್ಮನ್ನ ಈ ಕೆಲಸದಿಂದ ವಾಶ್ ಔಟ್ ಮಾಡ್ಬಿಡ್ತಾರೆ. ಹುಷಾರ್, ಈಗ ನಾನು ಕರೀತಾರೆ, ನಾ ಹೋಗ್ತಾ ಇದ್ದೀನಿ. ಹೋಗಿ ಮೊದಲೇ ಯೂನಿಫಾರ್ಮ್ ಹಾಕೊಂಡು ಸರ್ವ್ ಮಾಡೋಗ್ರಿ. ಅದು ಸರ್, ಏನೋ ರೀಸನ್ ಕೊಡಕ್ ಹೋಗ್ಬೇಡ್ರಿ. ಹೋಗ್ರಿ, ಪಟ್ನ ಡ್ರೆಸ್ ಹಾಕೊಂಬರ್ರಿ. ಮತ್ತೆ ಬಂದಿಂದ್ರೆ ಕೆಳಗಡೆ ಚೆಕ್ ಮಾಡಕ ಹೋಗ್ರಿ. ಸುಮ್ಮನೆ ನನ್ನ ಕೆಲ್ಸಕ್ಕೆ ಕೂತು ತರಕ್ ಹೋಗ್ಬೇಡ್ರಿ. ಹೋಗ್ರಿ. ಹ್ಞೂ ಸರ್. ಸರ್ ಮೇ ಐ ಕಮ್ ಇನ್? ಇವ್ರೇನು ಶಿಟ್ ಇರತ್ತಾರನ? ಏನಂತಾರೋ ಏನ? ಶಿಟ್ ಡೌನ್ ರೀ. ಯಾಕೆ ಹೀಗ್ಯಾಕೆ ನಿಂತಿದ್ರ? ಕೂತ್ಕೊಳ್ಳಿ. ಇವ್ರಿ ಎಷ್ಟು ಗಂಭೀರವಾಗಿ ಮುಖ ಇದ್ರ. ಹೆಂಗಪ್ಪ ಕೂತ್ಕೊಳೋದು? ಇಟ್ಸ್ ಓಕೆ ಸರ್. ಮತ್ತೇನ್ರಿ ಸಮಾಚಾರ? ಕಸ್ಟಮರ್ ಯಾವುದೇ ಕಂಪ್ಲೇಂಟ್ ಮಾಡಿಲ್ಲ ಅಲ್ವಾ? ಸರ್ ನೋನೋ ಸರ್, ಯಾವುದೇ ಕಸ್ಟಮರ್ ಯಾವುದೇ ಕಂಪ್ಲೇಂಟ್ ಮಾಡಿಲ್ಲ ಸರ್. ಅಪ್ಪ ಶಿವನೇ, ನನಗರ ಬೆಂಕಿ ಮೇಲೆ ನಿಂತಾಗಿತ್ತು ನೋಡು. ಈ ಸರ್ ಕ್ವಶನ್ ಕೇಳಾಕತ್ರ. ಹೌದು, ಏನಾದರೂ ಚೇಂಜಸ್ ಮಾಡ್ಬೇಕಾ? ಹಾಗೆ ಬಾರ್ ರೆಸ್ಟೋರೆಂಟ್ನಲ್ಲಿ ಸಿಂಗಿಂಗ್ ಹಾಡಕ್ಕೆ ಒಬ್ಬಳು ಲೇಡಿ ಹೇಳಿದ್ನಲ್ಲ, ಅವ್ರು ಬರ್ತಾ ಇದ್ದಾರಾ ಕೆಲಸಕ್ಕೆ? ಏನು? ಹಾಂ ಎಸ್ ಸರ್, ಒಬ್ಳು ಹುಡುಗಿ ಚೆನ್ನಾಗಿ ಹಾಡ್ತಾಳೆ ಸರ್. ನೈಟ್ 9 o'clock ವರೆಗೆ ಅವ್ರ ವರ್ಕ್ ಸರ್. ವಾಟ್, 9 o'clock ಎಲ್ಲ ಸಿಂಗಿಂಗ್ ಸಾಂಗ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತಾ? ಅದು ಸರ್, ಲೇಡೀಸ್ ಅಲ್ಲ, ಸೊ ಏನಾದರೂ ಪ್ರಾಬ್ಲಮ್ ಆಗಬಾರ್ದಲ್ಲ ಅಂತ. ಅದಕ್ಕೆ ಅಂದರೆ ನನ್ನ ಪರ್ಮಿಷನ್ ತೊಗೊಂಡಿದ್ದೀರಾ ನೀವು? ಸರ್ ನೀವು ಹೇಳಿ ಸರ್, ಅದಕ್ಕೆ ನಾನು ಆ ರೀತಿ ಹೇಳ್ತೇನೆ ಆ ಹುಡುಗಿಗೆ. ಏನ್ರಿ ಮಾಡ್ತಾ ಇರೋದು ನೀವು? ಈ ಹೋಟೆಲ್ ಅಂದ್ರೆ ಏನು? ಇಂಟರ್ನ್ಯಾಷನಲ್ ಲೆವೆಲ್ ಇರುವಂತ ಹೋಟೆಲ್. ಇಲ್ಲಿ ಕೆಲಸ ಮಾಡೋಕ್ಕೆ ಹೆಂಗ್ ನಿಲ್ತಿದ್ದಾರೆ ಹುಡುಗರು ಅಂತ ನಿಮಗೂ ಗೊತ್ತಿದೆ. ಆದ್ರೂ ಕೂಡ ಇಷ್ಟು ಕೇರ್ಲೆಸ್ ಆಗಿ ಏನ್ರಿ ಆ ಹುಡುಗಿ 9 o'clock ಬಂದ್ಬಿಟ್ಟು ಹೋಗ್ಬಿಡ್ತಾ? ನನ್ನ ಪರ್ಮಿಷನ್ ಇಲ್ದಾನೆ ಹೇಗ್ರಿ? ಅದು ಸರ್. ಏನ್ರಿ ಸರ್? ಹೌದು, ಈ ಸೋಫಾದ ಮೇಲೆ ಏನ್ರಿ ಇದು? ಕಸ, ಚೇಚೆ, ಇಷ್ಟು ಗಲೀಜ. ಯಾರ್ರಿ ಇದನ್ನೆಲ್ಲ ಇನ್ಚಾರ್ಜ್ ವಹಿಸ್ಕೊಂಡಿದ್ದು? ಸರ್ ನಾನು ಕ್ಲೀನ್ ಮಾಡ್ಸಕ್ ಹೇಳಿದ್ದೆ. ಏನ್ರಿ ಕ್ಲೀನ್ ಮಾಡ್ಸಕ್ ಹೇಳಿದ್ದು? ಮಾರ್ನಿಂಗ್ ಕ್ಲೀನಿಂಗ್ ಟೀಮ್ ನಲ್ಲಿ ಯಾರ್ಯಾರು ಇದ್ದಾರೆ ಕರೆಸ್ರಿ ಅವ್ರನ್ನ. ಓಕೆ ಸರ್. ಇರಿ ಒಂದ್ ಸೆಕೆಂಡ್, ನಾನೇ ಬಿಲ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ರೀ, ಇವತ್ತಿನ ಕ್ಲಿನಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದವರನ್ನೆಲ್ಲ ಬರ್ಲಿಕ್ಕೆ ಹೇಳ್ರಿ. ಹಾ ಸರ್. ಸರ್ ಇವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ರಿ ಇದು? ನಿಮ್ಗೆ ಹಣ ಕೊಡೋದು ಬೇಜವಾಬ್ದಾರಿ ಕೆಲಸ ಮಾಡೋಕ? ಯಾರ್ರೀ ಈ ರೂಮ್ ನ ಕ್ಲೀನ್ ಮಾಡಿದ್ದು? ಅದು ಸರ್, ನಾನೇ ಸರ್. ಮ್ಯಾನೇಜರ್, ನಿಮ್ಮ ಸ್ಯಾಲರಿ ಕೊಟ್ಟು ಕಳಿಸ್ರಿ ಇವ್ರನ್ನ. ಇಂತಹ ಲೇಜಿ ವರ್ಕರ್ ಇಲ್ಲಿ ಬೇಡವೇ ಬೇಡ. ಗೆಟ್ ಲಾಸ್ಟ್ ಮೈ ಹೋಟೆಲ್. ಅದು ಸರ್, ಐ ಆಮ್ ವೆರಿ ಸಾರಿ. ಅಯ್ಯೋ ನಡಿಪಾ, ಸಾರಿಗಿರಿ ಏನಿಲ್ಲ. ಇಲ್ಲಿ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಷ್ಟೇ. ಕರೆಕ್ಟಾಗಿ ದುಡ್ಡು ಕೊಡ್ತಾರೆ ಅಷ್ಟೇ. ನಡಿ, ಇವತ್ತಿನಿಂದ ಈ ಡ್ಯೂಟಿ ಮಾಡ್ತಕ್ಕದ್ದಲ್ಲ. ನೀನು ಹೋಗ್ತಾ ಇರು ಇಲ್ಲಿಂದ. ಅದು ಗೆಟ್ ಔಟ್ ಅಂತ ಹೇಳಿರ್ತಾನೆ, ಮತ್ತಿನೇನು ಗೆಟ್ ಔಟ್. ಯಾಕೋ ಇವತ್ತು ಬಾಸ್ ಬರ್ತಾರೋ ಬರಲ್ವೋ? ಬಂದಿದ್ದಾರಾ? ಬಂದಿದ್ದಾರಪ್ಪ, ಬಂದಿದ್ದಾರೆ. ಏನು ಬಂದ್ರೆ ಏನು ಉಪಯೋಗ? ಇಲ್ಲಿ ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ಟಿದ್ದಾರೆ. ಹೌದಾ?
ಯಾರಿಗೆ ಬೇಕೋ ಇಲ್ಲಿ ಕೆಲಸ? ಉಸಿರು ಕಟ್ಟೋ ವಾತಾವರಣ, ಮನುಷ್ಯ ಕೆಲಸ ಮಾಡ್ತಾನ ಈ ಜಾಗದಲ್ಲಿ. ಛೇ, ಇದು ಅವ್ರ ಕೆಲಸದಿಂದ ತೆಗೆದಿರ್ಬೋದು, ನಂಗೇನು ಬೇಸರವಿಲ್ಲ. ಆದರೆ ಬೇರೆ ಕಡೆ ಕೆಲಸ ನೋಡ್ತೀನಿ. ಆದರೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ, ನಿನಗೆ ಬೇರೆ ಕಡೆ ಕೆಲಸ ಸಿಗ್ಬೋದು, ಆದರೆ ಇಷ್ಟು ಸಂಬಳ ಸಿಗೋದು ಎಲ್ಲೂ ಸಿಗಲ್ಲ, ಗೊತ್ತಾಯ್ತಾ? ಒಳ್ಳೇದಾಗಲಿ, ಹೋಗ್ ಕೆಲಸ ಹುಡ್ಕಕ್ಕೆ. ಎಷ್ಟು ಕೊಬ್ಬು ಏನ್ತನ? ಹಾ, ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತ ಬಾಸ್ ಬೈದಿರ್ಬೇಕು. ಅದಕ್ಕೆ ಕ್ಷಮೆ ಕೇಳಬೇಕು, ಏನಾದರೂ ಒಂದು ಮಾಡಬೇಕು. ಅದನ್ನ ಬಿಟ್ಟು ಹೋಟೆಲ್ ಬಗ್ಗೆನೇ ಹೋಟೆಲ್ ಅಲ್ಲ, ಇಲ್ಲಿ ಜನಗಳ ಬಗ್ಗೆನೇ ಕೆಟ್ಟದಾಗಿ ಹೇಳ್ತಾನೆ. ಚೇಚೆ, ಹೌದು, ಅದು ನಿಜನೇ. ಇಂಥ ಹೋಟೆಲು, ಇಂಥ ಬಾಸ್ ಅಂದರೆ ನಾವು ಪುಣ್ಯ ಮಾಡಿರ್ಬೇಕು. ತಪ್ಪು ಮಾಡಿದ್ಮೇಲೆ ಮತ್ತೆ ಬಾಸ್ ಬೈಯೋದನೆ, ಇದಕ್ಕೇನಾಗೋದಿದೆ. ಆದರೆ ಇವನು ಈ ಥರ ದಿಮಾಕ್ನಿಂದ ಹೋಗ್ತಾ ಇದ್ದಾನೆ ಅಂತಂದರೆ ಇನ್ನೊಮ್ಮೆ ಮತ್ತೆ ಇಲ್ಲಿಗೆ ಬರ್ತಾನೋ ಏನು. ಆದರೆ ಸ್ಯಾಲ್ರಿ ಮಾತ್ರ ಚಲೋ ಕೊಡ್ತಾರೆ. ಆದರೂ ಕೊಬ್ಬುದ್ರು ಅಂಕಾರ ಇವನಿಗೆ ಇದ್ರೆ ಇದ್ದಿತ್ತು, ತಾನೇ ಕೆಲಸ ಕಳ್ಕೊಂಡಿತ್ತು. ಕ್ಲೀನ್ ಮಾಡಿ ಅಂತ ಅಷ್ಟು ನಾನು ಬಡ್ಕೊತೀನಿ, ಎಲ್ಲ ಹೇಳ್ತೀನಿ. ಆದರೆ ಈ ಥರ ಮಾಡಿದ್ದಾನೆ, ಇನ್ನೇನು ಮಾಡ್ತಾರೆ? ಸ್ಯಾಲ್ರಿ ಕೊಟ್ಬಿಟ್ಟು ಕಳಿಸ್ರಿ ಇವನ್ನ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ರು. ಅದಕ್ಕೆ ಹೋಗು ಅಂತ ನಾನು ಅವನ್ನೇ ಕಳಿಸ್ಬಿಟ್ಟೆ, ಗೆಟ್ ಔಟ್ ಮಾಡಿಬಿಟ್ಟೆ. ಇನ್ನೇನು ಮಾಡೋಕ್ಕಾಗುತ್ತೆ? ಬಾಸ್ ಬಂದ್ರು ಕಣು. ಸರ್, ಎನಿ ಪ್ರಾಬ್ಲಮ್? ನೋ ಸರ್. ನೋಡಿ, ಹೋಟೆಲ್ ಕುಕ್ ಜೊತೆ ಇವಾಗ ಜಸ್ಟ್ ಮೀಟಿಂಗ್ ಮಾಡಿ ಮಾತಾಡ್ಕೊಂಡು ಬಂದಿದ್ದೀನಿ. ಸೊ ನಿಮ್ಮ ಟ್ಯಾಲೆಂಟನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಬೋದು. ಆದರೆ ನನಗೊಂದು ಇನ್ಫಾರ್ಮ್ ಮಾಡಿ, ವೆಲ್ ಡೌನ್. ಈ ಮಂತ್ ಒಳ್ಳೆ ಪ್ರಾಫಿಟ್ ಬರ್ದಿದೆ, ಹಾಗಾಗಿ ನಿಮಗೂ ಕೂಡ ಒಳ್ಳೆ ಪ್ರಾಫಿಟ್ನ ನಾನು ಕೊಡ್ತೀನಿ ಸ್ಯಾಲ್ರಿ ಮೂಲಕ. ಸರಿನಾ? ಸರಿ, ನಾನು ಹೊರಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ವೆಲ್ ಡನ್. ಹಬ್ಬ, ಉಸಿರು ಹೊರಗೆ ಬಂತು ನೋಡಿ ಇವಾಗ.